ಸಾಲು ಸಾಲು ಆಹಾರಗಳಲ್ಲಿ ಕೆಮಿಕಲ್ ಮಿಶ್ರಣ ಆಗ್ತಾ ಇದೆ ಅಥವಾ ಅದು ಸೇವನೆಗೆ ಯೋಗ್ಯವಾಗಿಲ್ಲ ಅನ್ನುವಂಥ ರಿಪೋರ್ಟ್ಗಳು ಬರ್ತಾನೆ ಇದೆ. ಈ ಬೆನ್ನಿಗೆ ಹೋಟೆಲ್ ಮಾಲಕರ ಸಂಘ ಎಚ್ಚೆತ್ತುಕೊಂಡಿದೆ. ಹೋಟೆಲ್ ಮಾಲಕರಿಗೆ ಕಲಬೆರಕೆ ಉತ್ಪನ್ನವನ್ನು ಬಳಸಬೇಡಿ ಅನ್ನುವಂಥ ಸೂಚನೆಯನ್ನು ಕೊಡಲಾಗಿದೆ. ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟ ಪ್ರಾಧಿಕಾರ ಅನುಮೋದಿಸಿದಂಥ ಉತ್ಪನ್ನಗಳನ್ನೇ ಬಳಸಿ ಅನ್ನುವಂಥ ಸೂಚನೆ. ಬೆಂಗಳೂರು ಹೋಟೆಲ್ ಮಾಲಕರ ಸಂಘದ ಪಿಸಿ ರಾವ್ ಈ ಬಗ್ಗೆ ಮಾತನಾಡಿದ್ದಾರೆ. ಕಳಪೆ ಗುಣಮಟ್ಟದ ಕಲಬೆರಕೆ ಸಾಸ್ಗಳನ್ನು ಬಳಸಬೇಡಿ ಅಂತ ಸಲಹೆ ಕೊಟ್ಟಿದ್ದೀವಿ. ಗ್ರಾಹಕರ ಗುಣಮಟ್ಟದ ಆಹಾರವನ್ನು ಕೊಡೋದು ನಮ್ಮ ಕರ್ತವ್ಯ. ಈ ವಾರವೇ ಹೋಟೆಲ್ ಮಾಲೀಕರ ಮೀಟಿಂಗ್ ಮಾಡ್ತೀವಿ. ಸಭೆಯಲ್ಲಿ ಕಲಬೆರಕೆ ಉತ್ಪನ್ನಗಳ ಬಗ್ಗೆ ನಿಗಾ ವಹಿಸೋದಕ್ಕೆ ಸೂಚನೆ ಕೊಡ್ತೀವಿ ಅಂತ ಪಿಸಿ ರಾವ್ ಮಾತನಾಡಿದ್ದಾರೆ. ಹೋಟೆಲ್ ಮಾಲೀಕರಿಗೆ ತಿಳಿಪಡಿಸುವುದು ಏನೆಂದರೆ, ಯಾವುದೇ ವಸ್ತು ಕಲಬೆರಕೆ ಹೆಚ್ಚಿಗೆ ಇರುವಂತಹ ವಸ್ತುಗಳು, ವಿಶೇಷವಾಗಿ ಟೊಮೆಟೊ ಸಾಸು, ಬೆಲ್ಲ, ಸಾಸಿವೆ, ಎಣ್ಣೆ, ಇದರ ಬಗ್ಗೆ ಹೆಚ್ಚಿಗೆ ಗಮನ ಹರಿಸಬೇಕಾಗುವಂತ ತಿಳಿಪಡಿಸಿದ್ದೇವೆ. ಕಲಬೆರಕೆ ಒಂದು ಬಹುದೊಡ್ಡ ಮಾಫಿಯಾನೇ ಇದೆ. ಅದನ್ನು ತಡೆ ಹಿಡಿಯುವಲ್ಲಿ ನಮ್ಮಂತ ಮಾಲೀಕರು ಪ್ರಪ್ರಥಮವಾಗಿ ಇದರ ಬಗ್ಗೆ ಎಚ್ಚರ ವಹಿಸಿ ಎಲ್ಲ ಪದಾರ್ಥಗಳನ್ನು ಬಹಳಷ್ಟು ಪರೀಕ್ಷಿಸಿ ಖರೀದಿ ಮಾಡಬೇಕಾಗುವುದು ನಮ್ಮೆಲ್ಲರ ಕರ್ತವ್ಯ ಕೂಡ. ನಮ್ಮ ಗ್ರಾಹಕರ ಹಿತಚಿಂತನೆಯಿಂದ ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಹೆಚ್ಚಿಗೆ ಜಾಗೃತರಾಗುವುದನ್ನು ಉದ್ದೇಶದಿಂದ ನಾವು ಕೆಲವೇ ದಿನದಲ್ಲಿ ಮತ್ತೊಮ್ಮೆ ಮೀಟಿಂಗ್ ಅನ್ನು ಕರೆದು ಇದರ ಬಗ್ಗೆ ವಿಚಾರ ವಿನಿಮಯ ಮಾಡಲಿದ್ದೇವೆ. ವಿಶೇಷವಾಗಿ ಇತ್ತೀಚೆಗೆ ಟೊಮೆಟೊ ಸಾಸ್ ಬಗ್ಗೆ ಬಹಳಷ್ಟು ಮಾತುಗಳು ಕೇಳಿ ಬರುತ್ತಿದೆ. ಎಲ್ಲ ಹೋಟೆಲ್ ಮಾಲೀಕರು ಸ್ಟ್ಯಾಂಡರ್ಡ್ ಕಂಪನಿ, ಸ್ಪ್ಲಿಟ್ಸ್ ಆಗಲಿ, ಕಿಸಾನ್ ಆಗಲಿ, ನೆಸ್ಟೆಲೆ ಇಂಥ ಮುಂತಾದ ಸ್ಟ್ಯಾಂಡರ್ಡ್ ಕಂಪನಿಯಿಂದಲೇ ಟೊಮೆಟೊ ಸಾಸ್ ಖರೀದಿ ಮಾಡಬೇಕೆಂದು ಸೂಚನೆ ಕೊಟ್ಟಿರುತ್ತೇವೆ. ಬಹಳಷ್ಟು ಲೋಕಲ್ ಸಾಸ್ಗಳು ಬರ್ತಾ ಇದೆ. ಇವನ್ನು ಹೆಚ್ಚಿಗೆ ಬೀದಿ ಅಥವಾ ಕಡಿಮೆ ಬೆಲೆಯಲ್ಲಿ ಪದಾರ್ಥಗಳನ್ನು ಕೊಡುವವರು ಉಪಯೋಗಿಸ್ತಾ ಇದ್ದಾರೆ. ಅದು ಅಷ್ಟು ಆರೋಗ್ಯಕರವಾದದ್ದು ಅಲ್ಲ. ಅದರಲ್ಲಿ ವಿಶೇಷವಾದ ಕಲಬೆರಕೆಗಳು ಹೆಚ್ಚಿಗೆ ಇರುತ್ತದೆ. ಇದನ್ನು FSSAI ಅವರು ಕೂಡ ಮಾರ್ಕೆಟ್ನಲ್ಲಿ ಬರದಂತೆ ನೋಡಿಕೊಳ್ಬೇಕಾಗಿದೆ. ನಾವಂತೂ ಇದನ್ನು ಖರೀದಿಸುವುದೇ ಇಲ್ಲ. ತಿಳಿಯದೆ ಬಳಸ್ತಿರ್ಬೋದು. ನಾವು ಅದಕ್ಕೆ ಆದಷ್ಟು ಬೇಗ ಒಂದು ಮೀಟಿಂಗ್ ಅನ್ನು ಕರೆದು ಎಲ್ಲ ಮಾಲೀಕರಿಗೆ ತಿಳಿಸ್ತೇವೆ. ಈಗಾಗಲೇ ನಮ್ಮ ಗ್ರೂಪ್ ನಲ್ಲಿ ಎಲ್ಲ ಮಾಲೀಕರಿಗೆ ಇದರ ಬಗ್ಗೆ ಸಂದೇಶ ಕೊಟ್ಟಿದ್ದೇವೆ. ಮುಂದಿನ ದಿನಗಳಲ್ಲಿ ಕಲಬೆರಕೆ ಇರುವಂತಹ ಯಾವುದೇ ಟೊಮೆಟೊ ಸಾಸ್ ಅನ್ನು ನಾವು ಖರೀದಿ ಮಾಡುವುದಿಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.